ಧೂಪುರ ಅನ್ನೋ ಊರು ಸುಮಾರು ವರ್ಷಗಳಿಂದ ತುಂಬಾ ಶೆಕೆಯಿಂದ ಪರದಾಡ್ತಾ ಇತ್ತು. ರಮೇಶ್ ಭಯಂಕರ ಶೆಕೆಯಲ್ಲೂ ಕೂಡ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದ. ಆಗ ಅವನ ಮಗ ಮೋಹನ್ ಅಲ್ಲಿಗೆ ಬಂದು ಹೇಳ್ತಾನೆ, ಅಪ್ಪಾಜಿ, ಅಮ್ಮ ನಿಮ್ಗೆ ತಿನ್ನೋದಕ್ಕೆ ಊಟ, ಕುಡಿಯೋದಕ್ಕೆ ನೀರ್ ಕೂಡ ಕೊಟ್ಟಿದ್ದಾರೆ. ಸರಿಯಾದ ಸಮಯಕ್ಕೆ ಬಂದೆ ಮೋಹನ್. ನನಗೆ ಅವಾಗ್ಲಿಂದ ತುಂಬಾನೇ ಬಾಯಾರಿಕೆ ಆಗ್ತಾ ಇತ್ತು. ಅಪ್ಪಾಜಿ, ನಮ್ಮೂರಲ್ಲಿ ಇಷ್ಟೊಂದು ಬಿಸಿಲಿದೆ ಅಲ್ವಾ, ನಾವ್ಯಾಕೆ ನಮ್ಮ ಹೊಲನ ಮಾರ್ಬಿಟ್ಟು ನಾವ್ಯಾಕೆ ಬೇರೆ ಊರಿಗೆ ಹೋಗ್ಬಾರ್ದು? ಮೋಹನ್, ನೀನ್ ತುಂಬಾನೇ ಚಿಕ್ಕ ಹುಡುಗ, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ನಮ್ಮೂರಲ್ಲಿ ಕಳೆದ ವರ್ಷಗಳಿಂದ ಮಳೆನೇ ಆಗ್ತಿಲ್ಲ. ಅದು ಅಲ್ಲದೆ ಕರೆಂಟ್ ಕೂಡ ಇಲ್ಲ. ಜಮೀನ್ದಾರು ತಮ್ಮ ಸ್ವಂತ ದುಡ್ಡಿನಿಂದ ನಮ್ಮೂರ್ಗೆ ಸೋಲಾರ್ ಪ್ಲಾಂಟ್ ಅನ್ನ ಮಾಡಿದ್ದಾರೆ. ಅದ್ರ ಮೂಲಕನೇ ಊರಿಗೆ ಕರೆಂಟ್ ಬರ್ತಾ ಇರೋದು. ಅವರು ಕೇವಲ ಯಾರ ಮನೆಗೆ ಕರೆಂಟ್ ಕೊಡ್ತಾರೆ ಅಂದ್ರೆ, ಯಾರು ತಮ್ಮ ಹೊಲವನ್ನ ಅವ್ರ ಹತ್ರ ಗಿರ್ವಿ ಇಡ್ತಾರೋ ಅಂತವ್ರಿಗೆ ಮಾತ್ರ. ಅದೇ ರೀತಿ ಊರಲ್ಲಿ ಎಲ್ಲಾರ ಮನೆಗೂ ಫ್ಯಾನ್, ಫ್ರಿಡ್ಜ್, ಕೂಲರ್ ಕೂಡ ನಮ್ ಜಮೀನ್ದಾರೇ ಕೊಟ್ಟಿರೋದು. ಇದು ತುಂಬಾ ಮೋಸ ಅಪ್ಪಾಜಿ. ಜಮೀನ್ದಾರರು ಎಲ್ರಿಗೂ ಫ್ಯಾನ್, ಫ್ರಿಡ್ಜ್, ಕೂಲರ್ ಎಲ್ಲವನ್ನ ಕೊಟ್ಟಿದ್ದಾರೆ. ಅದ್ರ ಬದಲಿಗೆ ಅವ್ರು ತುಂಬಾ ಕೆಲಸವನ್ನು ಮಾಡಿಸ್ತಾರೆ. ನೀನಂತೂ ನನಗಿಂತ ತುಂಬಾನೇ ಬುದ್ಧಿವಂತ ಮೋಹನ್. ಅದಕ್ಕೆ ನಾನು ನಿನ್ನ ಓದಿಸೋಕೋಸ್ಕರ ಸಿಟಿಯಲ್ಲಿರೋ ನಿನ್ನ ಅಜ್ಜಿ ಮನೆಗೆ ನಿನ್ನ ಕಳಿಸ್ತಾ ಇದ್ದೀನಿ. ನನಗ್ ನಂಬಿಕೆ ಇದೆ, ನೀನು ಯಾವಾಗ ಓದಿ ಈ ಊರಿಗೆ ಬರ್ತೀಯೋ ಇಷ್ಟು ವರ್ಷದಿಂದ ನಮ್ಮ ಮೇಲೆ ಆಗ್ತಾ ಇರೋ ಅನ್ಯಾಯಕ್ಕೆ ಒಂದು ಮುಕ್ತಿ ಕೊಡ್ತೀಯಾ ಅಂತ. ಮೋಹನ್ ನಗನಗ್ತಾನೆ ಅಲ್ಲಿಂದ ಹೊರಟು ಹೋಗ್ತಾನೆ. ಈ ಘಟನೆ ಆಗಿ 10 ವರ್ಷಗಳ ನಂತರ ವಿಮಲಾ ಹೊಲದಲ್ಲಿ ಕೆಲಸ ಮುಗಿಸ್ಕೊಂಡು ತನ್ನ ಮನೆಗೆ ವಾಪಸ್ ಹೋಗ್ತಿರುವಾಗ ಆಗ ಅವಳ ಮನೆಯಲ್ಲಿ ತನ್ನ ಮಗನ ಜೊತೆ ಒಂದು ಸುಂದರವಾದ ಹುಡುಗಿಯನ್ನ ನೋಡಿ ಆಶ್ಚರ್ಯಗೊಳ್ತಾಳೆ. ಮೋಹನ್, ನೀನ್ ಯಾವಾಗ ಬಂದೆ? ಅದು ಅಮ್ಮ, ಈಗ ತಾನೇ ಬಂದೆ ನಾನು. ನಿನ್ ಜೊತೆ ಇರೋ ಈ ಹುಡುಗಿ ಯಾರು? ಅಮ್ಮ, ಇವಳ ಹೆಸರು ಮೋಹಿನಿ ಅಂತ. ಇವಳು ನನ್ ಜೊತೆನೆ ಓದ್ತಿದ್ಲು. ಈಗ ನಾವಿಬ್ರು ಮದ್ವೆ ಕೂಡ ಆದ್ವಿ. ಇನ್ಮೇಲೆ ಇವಳು ನಿಮಗ್ ಸೊಸೆ. ಅಮ್ಮ, ಇನ್ಮೇಲೆ ನಾನು ಈ ಊರಲ್ಲೇ ಇರ್ತೀನಿ. ಬೇಡಪ್ಪ, ಈ ಊರಲ್ಲಿ ಎಲ್ಲಾ ಜನರು ಕೂಡ ಜಮೀನ್ದಾರರ ಗುಲಾಮ್ರಾಗಿದ್ದಾರೆ. ಅಪ್ಪಾಜಿ ನನ್ನನ್ನ ಸಿಟಿಗೆ ಓದ್ಸೋದಕ್ಕೆ ಯಾಕೆ ಕಳಿಸಿದ್ರು ಅಂದ್ರೆ, ಜಮೀನ್ದಾರರು ಈ ಊರಿಗೆ ಮಾಡ್ತಿರೋ ಅನ್ಯಾಯನ ಮತ್ತೆ ಈ ಗುಲಾಮ್ಗಿರಿನ ನಾನ್ ತಡೀಲಿ ಅಂತ. ಮಾರನೇ ದಿನ ಮೋಹನ್ ಜಮೀನ್ದಾರ ಮನೆ ಕಡೆಗೆ ಹೋಗ್ತಾನೆ. ಅಯ್ಯೋ ಮೋಹನ್, ನೀನ್ ಯಾವಾಗ ಬಂದ್ಯಪ್ಪ? ನೀನ್ ಈ ಊರ್ ಬಿಟ್ಟು ಹೋದಾಗ ಎಷ್ಟು ಚಿಕ್ಕವನಾಗಿದ್ದೆ, ನೋಡು ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ. ನೀನ್ ಬಂದಿದ್ದು ಒಳ್ಳೇದೇ ಆಯ್ತು ಬಿಡು. ನಿಮ್ಮಪ್ಪ ಬೇರೆ 5 ವರ್ಷದ ಹಿಂದೆ ಈ ಊರ್ನ ಬಿಟ್ಟು ಮೇಲ್ ಹೋಗಿದ್ದಾರೆ. ಇನ್ಮೇಲೆ ಅವ್ರ ಕೆಲ್ಸನ ನೀನ್ ಮಾಡ್ತೀಯಾ? ನಾನಿಲ್ಗೆ ನನ್ ಜಮೀನ್ ಪತ್ರನ ತಗೊಳಕ್ ಬಂದಿರೋದು. ಈಗ ನೀನೇನ್ ಮಾತಾಡ್ತಿದ್ಯಾ? ನಾನೇನು ಮಾತಾಡ್ತಿಲ್ಲ, ನಿಜಾನ ಹೇಳ್ತಾ ಇರೋದು. ಏ ದಡ್ಡ, ಸಿಟಿಗೋಗಿ ಚೆನ್ನಾಗಿ ಓದಿದೀನಿ ಅಂತ ನಿನಗ್ ನೀನೇ ಲಾಯರ್ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಇದನ್ ಮರಿಬೇಡ. ಈ ಊರಿನ ಬಾವಿ ನಿಮ್ಗೆ ತಣ್ಣೀರ್ನ ಕೊಡೋದಿಲ್ಲ. ಒಂದ್ ವೇಳೆ ನೀನು ಇಲ್ಲಿಂದ ನಿನ್ನ ಜಮೀನ್ ಪತ್ರನ ತಗೊಂಡ್ ಹೋದ್ರೆ ನಾನ್ ಮಾಡಿರೋ ಸೋಲಾರ್ ಪ್ಲಾಂಟ್ಸ್ ಇಂದ ನಿಮ್ ಮನೆಗ್ ಬರೋ ಕರೆಂಟ್ ನ ಕಟ್ ಮಾಡ್ಬಿಡ್ತೀನಿ. ನಿಮ್ ಮನೆಯಲ್ಲಿರೋ ಕೂಲರ್, ಫ್ಯಾನ್ ಎಲ್ಲಾನು ತಗೊಂಡ್ಬಿಡ್ತೀನಿ. ನಿನ್ ಕೈಲಿ ನಮ್ ಮನೆಗ್ ಬರೋ ಕರೆಂಟ್ ನ ನಿಲ್ಸಕ್ ಆಗೋದಿಲ್ಲ. ಫ್ರಿಡ್ಜ್, ಕೂಲರ್ನ ಕೂಡ ನನ್ ಕೈಲಿಂದ ಕಿತ್ಕೊಳಕ್ ಆಗೋದಿಲ್ಲ. ಯಾಕೆಂದ್ರೆ ನಮ್ಮಪ್ಪ ಎಷ್ಟೋ ವರ್ಷ ನಿನ್ ಗುಲಾಮರಾಗಿ ಕೆಲಸ ಮಾಡಿದ್ದಾರೆ. ಜಮೀನ್ದಾರರು ಕೋಪದಿಂದ ಮೋಹನ್ಗೆ ತಮ್ಮ ಹೊಲದ ಕಾಗದ ಪತ್ರವನ್ನ ಕೊಡ್ತಾ ಹೇಳ್ತಾನೆ, ಹೋಗು, ಇನ್ಮೇಲೆ ನಿನ್ ಹೊಲ ನಿಂದೆ. ಮೋಹನ್ ಖುಷಿಯಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಮೋಹನ್ ಅಲ್ಲಿಂದ ಹೋಗ್ತಾ ಇದ್ದ ಹಾಗೇನೆ ಜಮೀನ್ದಾರರ ಜೊತೆ ಇರುವ ಬಲರಾಮ ಹೇಳ್ತಾನೆ, ಇದೇನಿದು ಜಮೀನ್ದಾರ್ರೆ, ನೀವು ಇಷ್ಟು ಸುಲಭವಾಗಿ ನಿಮ್ಮ ಸೋಲನ್ನ ಒಪ್ಕೊಬಿಟ್ರಾ? ಹೀಗೆ ಬಿಟ್ರೆ ಈ ಹುಡುಗ ಊರಿನೆಲ್ಲ ಜಮೀನ ಕಿತ್ಕೊಬಿಡ್ತಾನೆ. ನೀನ್ ಚಿಂತೆ ಮಾಡ್ಬೇಡ ಬಲರಾಮ್, ಮುಂದೆ ಮುಂದೆ ನೋಡ್ತಾ ಇರು ಏನೇನ್ ಮಾಡ್ತೀನಿ ಅಂತ. ಮಾರನೇ ದಿನ ಮೋಹನ್ ಅವನ ಹೆಂಡತಿ ಮೋಹಿನಿ ಜೊತೆ ಮನೇಲಿ ಕೂತು ಮಾತಾಡ್ತಿರುವಾಗ ಆಗ ಅಲ್ಲಿಗೆ ಜಮೀನ್ದಾರ್, ಬಲರಾಮ್ ಮತ್ತೆ ಕೆಲವರು ಅಲ್ಲಿಗೆ ಬರ್ತಾರೆ. ಜಮೀನ್ದಾರ್ರೆ, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ಜಮೀನ್ದಾರ ಕೋಪಗೊಂಡು ಬಲರಾಮ್ಗೆ ಹೇಳ್ತಾನೆ, ಏನ್ ನೋಡ್ತಿದ್ಯಾ ಬಲರಾಮ್? ಮೋಹನ್ ಮನೇಲಿರೋ ಫ್ರಿಡ್ಜು ಮತ್ತೆ ಕೂಲರ್ನ ತಗೊಂಡೋಗು. ಮತ್ತೆ ಇವ್ರ ಮನೆಗೆ ಬರ್ತಾ ಇರೋ ಕರೆಂಟ್ ನ ಕೂಡ ಕಟ್ ಮಾಡ್ಬಿಡು. ಅದು ಅಲ್ದೆ ಇವನ್ ಜಮೀನ್ಗೆ ಟ್ಯೂಬಲ್ಲಿಂದ ನೀರ್ ಬರ್ತಾ ಇದೆ. ಆ ಟ್ಯೂಬ್ ಆನ್ ಮಾಡೋದಕ್ಕೂ ನನ್ ಕರೆಂಟ್ ನ ಬಳಸ್ತಾ ಇರೋದು. ಅಲ್ಲಿನ ಕರೆಂಟ್ ಕೂಡ ಕಟ್ ಮಾಡ್ಬಿಡು. ನಾನು ನೋಡ್ತೀನಿ ಇವನು ಅದೆಂಗ್ ವ್ಯವಸಾಯ ಮಾಡ್ತಾನೆ ಅಂತ. ಅದು ಅಲ್ದೆ ತಣ್ಣೀರ್ ಕುಡಿದೆ ಇವನ್ ಈ ಊರಲ್ಲಿ ಹೆಂಗ್ ಬದುಕ್ತಾನೆ ಅಂತ ನೋಡ್ಬಿಡ್ತೀನಿ. ಇಷ್ಟನ್ನ ಹೇಳಿ ಜಮೀನ್ದಾರ ಖುಷಿಯಾಗಿ ಮೋಹನ್ ಮನೇಲಿದ್ದ ಫ್ರಿಡ್ಜ್ ಮತ್ತೆ ಫ್ಯಾನ್ ಅನ್ನ ಎತ್ಕೊಂಡು ಹೊರಟು ಹೋಗ್ತಾನೆ. ಮೋಹನ್ ಅಮ್ಮ ವಿಮಲಾ ಅತ್ತುಕೊಂಡು ತನ್ನ ಮಗನ ಹತ್ರ ಹೇಳ್ತಾಳೆ,
ಈಗ್ಲೂ ಕಾಲ ಮಿಂಚಿಲ್ಲ. ಆ ಹೊಲದ ಕಾಗದ ಪತ್ರವನ್ನ ಜಮೀನ್ದಾರ್ಗೆ ಕೊಟ್ಟು, ಮಗನೇ, ನನ್ಗೆ ವಯಸ್ಸಾಗಿರೋ ಕಾಲದಲ್ಲಿ ಶೆಕೆನ ತಡ್ಕೊಳ್ಳೋದಕ್ಕಾಗೋದಿಲ್ಲ. ತನ್ನ ತಾಯಿ ಮಾತನ್ನ ಕೇಳಿ ಮೋಹನ್ ಕಣ್ಣಲ್ಲಿ ನೀರ್ ಬರೋದಕ್ಕೆ ಶುರುವಾಗುತ್ತೆ. ಮತ್ತೆ ಅವನು ಊರಿಂದ ಸ್ವಲ್ಪ ದೂರ ಹೋಗಿ ಒಂದ್ ಕಡೆ ಕೂತ್ಕೊಂಡ್ಬಿಡ್ತಾನೆ. ಆಗ ಅಲ್ಲಿಗೊಬ್ಬ ಗುಜರಿ ಅವನು ಬರ್ತಾನೆ. ಮತ್ತೆ ಅಲ್ಲಿ ಕೆಟ್ಟೋಗಿರೋ ಫ್ರಿಡ್ಜ್ ಅನ್ನ ಬಿಸಾಕಿ ಹೋಗ್ತಾ ಇರ್ತಾನೆ. ಏನಾಯ್ತಣ್ಣ, ಈ ಫ್ರಿಡ್ಜ್ನ ಯಾಕೆ ಬಿಸಾಕ್ತಾ ಇದ್ದೀರಾ? ಈ ಫ್ರಿಡ್ಜ್ ಎಷ್ಟೋ ವರ್ಷದಿಂದ ಜಮೀನ್ದಾರ್ ಮನೆ ಹತ್ರ ಬಿದ್ದಿತ್ತು. ಜಮೀನ್ದಾರು ಇದನ್ನ ಊರಾಚೆ ಬಿಸಾಕು ಅಂತ ನಂಗೆ ಹೇಳಿದ್ರು. ಇಷ್ಟನ್ನ ಹೇಳಿ ಗುಜ್ರಿಯವನು ಅಲ್ಲಿಂದ ಹೊರಟು ಹೋಗ್ತಾನೆ. ಮೋಹನ್ ಕೆಟ್ಟೋಗಿರುವಂತ ಫ್ರಿಡ್ಜ್ ಅನ್ನ ತನ್ನ ಮನೆಗೆ ತಗೊಂಡ್ ಬರ್ತಾನೆ. ಈ ಫ್ರಿಡ್ಜ್ ಕೆಟ್ಟೋಗಿದೆ ಅಲ್ವೇನ್ರಿ? ಮೋಹನ್ ಎಲ್ಲಾ ವಿಷಯನೂ ತನ್ನ ಹೆಂಡತಿಗೆ ತಿಳಿಸಿ ಹೇಳ್ತಾನೆ. ಇದನ್ನ ನಾನ್ ಸರಿ ಮಾಡ್ತೀನಿ. ಸಿಟಿಲಿ ನಾನು ಇದ್ರ ಬಗ್ಗೆನೂ ಓದಿದ್ದೀನಿ. ಮೋಹನ್ ಹಗಲು ರಾತ್ರಿ ಅನ್ನದೆ ಆ ಫ್ರಿಡ್ಜ್ ಅನ್ನ ಸರಿ ಮಾಡ್ಕೊಂಡು ಕೂತ್ಕೋತಾನೆ. ಕೆಲವು ದಿನಗಳಾದ್ಮೇಲೆ ಆ ಕೆಟ್ಟೋಗಿರೋಂತ ಫ್ರಿಡ್ಜ್ ಮತ್ತೆ ರೆಡಿ ಆಗುತ್ತೆ. ಮೋಹನ್, ಇದು ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಕರೆಂಟ್ ಅವಶ್ಯಕತೆ ಇರುತ್ತೆ. ಚಿಂತೆ ಮಾಡಬೇಡ ಮೋಹಿನಿ, ನಾನ್ ಸರ್ಕಾರಕ್ಕೆ ಪತ್ರ ಕಳಿಸಿದ್ದೀನಿ. ನಮ್ಮೂರ್ಗೆ ಸರ್ಕಾರದಿಂದ ಸೋಲಾರ್ ಪ್ಲಾಂಟ್ ನ ಮಾಡ್ಲಿ ಅಂತ. ಮತ್ತೆ ಬ್ಯಾಂಕಲ್ಲಿ ಲೋನ್ ಕೂಡ ಅಪ್ಲೈ ಮಾಡಿದ್ದೀನಿ. ಎಲ್ಲನೂ ಸರಿ ಹೋಗ್ಬಿಡುತ್ತೆ. ಮಧ್ಯರಾತ್ರಿ ಆಗಿತ್ತು. ಮೋಹನ್ ಗಾಢವಾದ ನಿದ್ರೆಯಲ್ಲಿದ್ದ. ಇದ್ದಕ್ಕಿದ್ದಾಗೆ ಮೋಹನ್ ಕೋಣೆಯಲ್ಲಿ ತಣ್ಣನೆ ಗಾಳಿ ಬರೋದಕ್ಕೆ ಶುರುವಾಯ್ತು. ಮೋಹನ್ ತಕ್ಷಣ ಎದ್ದ. ನಂಗ್ಯಾಕೆ ಈ ರೂಮಲ್ಲಿ ಎಸಿಲ್ ಬರೋ ತರ ಗಾಳಿ ಬರ್ತಾ ಇದೆ? ಏನಾಯ್ತು ಮಗನೇ? ಅಮ್ಮ, ನಿಮ್ಗೆ ಈ ರೂಮಲ್ಲಿ ತಣ್ಣಗಿನ ಗಾಳಿ ಬರ್ತಿಲ್ವಾ? ಆಹಾ, ಬರ್ತಾ ಇದೆ. ನನ್ಗೂ ಕೂಡ. ಆಗ ಎಲ್ರ ಗಮನ ಫ್ರಿಡ್ಜ್ ಕಡೆ ಹೋಯ್ತು. ಫ್ರಿಡ್ಜ್ ಒಳಗಿನ ಆ ದೃಶ್ಯವನ್ನ ನೋಡಿ ಅವ್ರ ಎಲ್ರ ಕಣ್ಣಲ್ಲೂ ಆಶ್ಚರ್ಯ ತುಂಬ್ಕೊಂಡ್ಬಿಡ್ತು. ಫ್ರಿಡ್ಜ್ ಒಳಗಡೆ ಮಂಜಿನ ಗಡ್ಡೆ ತುಂಬಿಕೊಂಡಿರುವಂತ ಒಂದು ಊರು ಕಾಣಿಸ್ತಾ ಇತ್ತು. ಅಲ್ಲಿಂದ ತಣ್ಣನೆ ಗಾಳಿ ಮೋಹನ್ ರೂಮ್ ಕಡೆ ಬರ್ತಾ ಇತ್ತು. ಇದು ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಗೊತ್ತಿಲ್ಲ, ಆದ್ರೆ ನನ್ಗನ್ಸುತ್ತೆ ನಾವಲ್ಲಿ ಹೋಗಿ ಏನಾಗ್ತಿದೆ ಅಂತ ನೋಡ್ಬೇಕು. ಇವಳು ಸರಿಯಾಗಿ ಹೇಳ್ತಾ ಇದ್ದಾಳೆ. ನನ್ಗನ್ಸುತ್ತೆ ಇದ್ಯಾವ್ದೋ ಜಾದೂ ಫ್ರಿಡ್ಜ್ ಅಂತ. ಅವರು 3 ಜನ ಫ್ರಿಡ್ಜ್ ಒಳಗಡೆ ಹೋದ್ರು. ಒಳಗಡೆ ಹೋಗ್ತಿದ್ದ ಹಾಗೇನೆ ಅವರು ಒಂದು ಊರೊಳಗಡೆ ಕಾಲಿಡ್ತಾರೆ. ಅಲ್ಲಿ ಪ್ರತಿ ವಸ್ತುನೂ ಕೂಡ ಮಂಜಿನಿಂದ ಕೂಡಿತ್ತು. 3 ಜನರ ಕಿವಿಗೆ ಒಂದು ಸ್ತ್ರೀಯ ಧ್ವನಿ ಕೇಳಿಸೋದಕ್ಕೆ ಶುರುವಾಯಿತು. ಯಾರು ನೀವು ಮೂವರು? ಆ ಮೂವರು ತಿರುಗಿ ನೋಡ್ತಾ ಇದ್ದ ಹಾಗೇನೆ ಅವರ ಮುಂದೆ ಒಬ್ಳು ಮಂಜಿನ ಸ್ತ್ರೀ ನಿಂತಿರ್ತಾಳೆ. ಆ 3 ಜನನು ನೋಡ್ತಾ ಇರ್ತಾಳೆ. ನನ್ನ ಹೆಸರು ಮೋಹನ್ ಅಂತ. ಇವರು ನಮ್ಮಮ್ಮ ಮತ್ತೆ ನನ್ನ ಹೆಂಡತಿ. ಇಷ್ಟನ್ನ ಹೇಳ್ತಾ ಮೋಹನ್ ನಡೆದಿರೋ ಎಲ್ಲಾ ಘಟನೆನೂ ಆ ಹೆಂಗಸಿಗೆ ಹೇಳ್ತಾನೆ. ಓ, ಹಾಗಾದ್ರೆ ಇದ್ರ ಅರ್ಥ ನೀವು ಮೂವರು ನಿಮ್ಮ ಊರಿಗೆ ತಗ್ಲಿರೋ ಶಾಪವನ್ನ ಸರಿ ಮಾಡ್ಬೋದು. ನನಗೆ ನಿಮ್ ಮಾತು ಸ್ವಲ್ಪನೂ ಅರ್ಥ ಆಗ್ಲಿಲ್ಲ. ನಡೀರಿ, ಮಂಜಿನಿಂದ ಕೂಡಿರೋ ನಮ್ಮ ಊರಿನ ಮುಖ್ಯಸ್ಥರನ್ನ ನಿಮ್ಗೆ ಭೇಟಿ ಮಾಡಿಸ್ತೀನಿ. ಅವರೇ ನಿಮ್ಗೆ ಹೇಳ್ತಾರೆ ನಿಮ್ಮ ಊರಲ್ಲಿ ಯಾಕಷ್ಟು ಸೆಕೆ ಇದೆ, ಯಾಕೆ ಮಳೆ ಬರ್ತಾ ಇಲ್ಲ ಅನ್ನೋ ರಹಸ್ಯವನ್ನ. ಮೋಹನ್ ಆ ಹೆಂಗಸಿನ ಜೊತೆ ಒಂದು ಮಂಜುಗಟ್ಟಿರೋ ದೊಡ್ಡ ಮನೆಗೆ ಹೋಗ್ತಾನೆ. ಮುಖ್ಯಸ್ಥರೇ, ಇವರು ದೂಪುರದಿಂದ ಬಂದಿದ್ದಾರೆ. ನೀನೀಗ ಎಲ್ಲಿ ನಿಂತಿದೀಯೋ ಇದು ಬೇರೆನೇ ಊರು ಮೋಹನ್. ಇದನ್ನ ನೀನು ಮಾಯದ ಊರು ಅಂತನೂ ಕರಿಬಹುದು. ನೀನು ಯಾವ ಗುಹೆಯಿಂದ ಬಂದಿದೀಯೋ ಆ ಗುಹೆಯ ದ್ವಾರ 1000 ವರ್ಷದಿಂದ ಬಂದಾಗಿತ್ತು. ಎಷ್ಟೋ ವರ್ಷದಿಂದ ನಮ್ಮೂರಿನ ಒಬ್ಬ ಮಂಜಿನ ಮನುಷ್ಯ ಈ ಗುಹೆಯ ದ್ವಾರವನ್ನ ಒಡೆದಾಕಿದ್ದ. ಅವನು ಈ ಗುಹೆ ಒಳಗೆ ಏನಿದೆ ಅಂತ ನೋಡ್ಬೇಕು ಅಂತ ಅನ್ಕೊಂಡಿದ್ದ. ಯಾವಾಗ ಅವನು ಗುಹೆ ದ್ವಾರವನ್ನ ಒಡೆದಾಕಿ ಅದ್ರೊಳಗಡೆ ಹೋಗ್ತಾನೋ ಅವನು ಅಲ್ಲಿಂದ ಇನ್ನೊಂದೂರಿಗೆ ಬಂದ್ಬಿಡ್ತಾನೆ. ಆ ಸಮಯದಲ್ಲಿ ನಿಮ್ಮೂರಲ್ಲಿ ಚೆನ್ನಾಗೇ ಮಳೆ ಬರ್ತಿತ್ತು. ಮತ್ತೆ ನಿಮ್ಮ ಪೂರ್ತಿ ಊರು ಹಚ್ಚ ಹಸಿರಾಗಿ ತುಂಬಿತ್ತು. ಆ ಮಂಜಿನ ಮನುಷ್ಯನ ನೋಡಿ ನಿಮ್ಮೂರಿನ ಮುಖ್ಯಸ್ಥ ಪೂರ್ತಿಯಾಗಿ ಭಯಪಟ್ಟಿದ್ದ. ಅವನು ನಮ್ಮೂರಿನ ಮಂಜಿನ ಮನುಷ್ಯನನ್ನ ಒಂದು ಫ್ರಿಡ್ಜ್ ಒಳಗಡೆ ಕೂಡಾಕಿದ್ದ. ಮತ್ತೆ ಆ ಫ್ರಿಡ್ಜ್ ಅನ್ನ ಒಂದು ಗೋಡೌನ್ ಒಳಗಡೆ ಬಂಧಿಸಿಟ್ಟಿದ್ದ. ಆ ಮಂಜಿನ ಮನುಷ್ಯ ಆ ಫ್ರಿಡ್ಜ್ ಒಳಗಡೆನೆ ತನ್ನ ಜೀವನನ ಬಿಟ್ಬಿಟ್ಟ. ಆದ್ರೆ ಅವನ್ ಸಾಯೋದಕ್ಕಿಂತ ಮುಂಚೆ ನಿಮ್ಮೂರ್ಗೆ ಅವನು ಶಾಪ ಕೊಟ್ಟ. ಯಾವ ಊರಿನ ಜನರು ಅವನ್ನ ನೋಡಿ ಭಯಪಟ್ಟು ಫ್ರಿಡ್ಜ್ ಒಳಗಡೆನೆ ಬಂಧಿಸಿಟ್ರೋ ಅದೇ ಊರಿನ ಜನರು ತಮ್ಮ ಪೂರ್ತಿ ಜೀವನನ ಭಯಪಟ್ಟೆ ನಡೆಸ್ಲಿ ಅಂತ. ಅವತ್ತಿಂದ ನಿಮ್ಮೂರ್ಗೆ ಪೂರ್ತಿಯಾಗಿ ಮಳೆ ಬರೋದೇ ನಿಂತೋಯ್ತು. ಮತ್ತೆ ಭಯಂಕರವಾದ ಬಿಸಿಲು ಶುರುವಾಯ್ತು. ಇವಾಗ ಗೊತ್ತಾಯ್ತು ಆ ಗುಹೆ ಒಳಗಿಂದ ನಮ್ಮೂರಿನ ದ್ವಾರ ಓಪನ್ ಆಗುತ್ತೆ ಅಂತ. ಬಹುಶಃ ನನ್ ಬಳಿ ಇರೋ ಫ್ರಿಡ್ಜ್ ಅಲ್ಲಿ ಆ ಮನುಷ್ಯ ಜೀವ ಬಿಟ್ಟಿರ್ಬೇಕು. ಅದಕ್ಕೆ ಆ ಫ್ರಿಡ್ಜಿನ ದ್ವಾರದಿಂದ ನಮ್ ಪೂರ್ತಿ ಕುಟುಂಬ ಇಲ್ಲಿ ಬಂದಿದ್ದು. ಮತ್ತೆ ಆ ಮಂಜಿನ ಮನುಷ್ಯ ಕೊಟ್ಟಿರೋ ಶಾಪದಿಂದಾನೇ ನಮ್ಮೂರಿನ ಜನರು ಜಮೀನ್ದಾರಿಗೆ ಭಯ ಪಟ್ಕೊಂಡಿರೋದು. ನೀನು ಸರಿಯಾಗೇ ಹೇಳಿದೆ ಮೋಹನ್.
ಬಹುಶಃ ನೀನು ಅದೇ ದ್ವಾರದಿಂದ ಇಲ್ಲಿಗೆ ಬಂದಿರೋದು ಅನ್ಸುತ್ತೆ. ಮತ್ತೆ ಆ ದ್ವಾರದೊಳಗಡೆ ಯಾರು ಬರ್ಬೋದು ಅಂತಂದ್ರೆ ಬೇರೆಯವ್ರಿಗೆ ಒಳ್ಳೇದ್ ಬಯಸೋದವ್ರಿಗೆ ಮಾತ್ರ ಸಾಧ್ಯ. ನೀನು ನಿಮ್ ಊರಿನ ಜನರು ಮನ್ಸಲ್ಲಿರೋ ಭಯನ ನಿನ್ ಕೈಯಾರೆ ಮುಕ್ತಿಗೊಳಿಸು, ಮತ್ತೆ ಅವ್ರ ಮನ್ಸಿಗೆ ಧೈರ್ಯನೂ ತುಂಬಿಸು. ಹಾಗ್ ಮಾಡಿದ್ರೇನೆ ಶಾಪ ಸಮಾಪ್ತಿಯಾಗೋದು. ಆದ್ರೆ ಜಮೀನ್ದಾರು ಊರಿನ ಜನರ ಮನ್ಸಲ್ಲಿ ಪೂರ್ತಿಯಾಗಿ ಭಯನ ತುಂಬಿಸಿದ್ದಾರೆ. ನೀನೇ ಆ ಭಯನ ಓಡ್ಸೋದಕ್ಕೆ ಸಾಧ್ಯ. ಯಾಕೆಂದ್ರೆ ನಮ್ಮ ಈ ಮಂಜಿನ ಊರಲ್ಲಿ ಎಷ್ಟೋ ವರ್ಷದಿಂದ ಈ ಭವಿಷ್ಯದ ಬಗ್ಗೆ ಕೇಳ್ತಾ ಇದ್ದೀನಿ. ಈ ಭೂಮಿಲಿರೋ ಒಬ್ಬ ಮನುಷ್ಯ ಈ ಊರಿಗೆ ತನ್ನ ಹೆಂಡತಿ ಮತ್ತೆ ಅವರ ಅಮ್ಮನ ಜೊತೆಗೆ ಇಲ್ಲಿಗೆ ಕರ್ಕೊಂಡ್ ಬರ್ತಾನೋ ಅವನ್ ಮಾತ್ರನೇ ನಮ್ಮ ಮಂಜಿನ ಮನುಷ್ಯ ಕೊಟ್ಟಿರೋ ಶಾಪನ ಮುಕ್ತಿಗೊಳಿಸೋದಕ್ ಸಾಧ್ಯ. ಅದು ನೀನೇ ಮೋಹನ್. ಮಂಜನಗಡ್ಡೆಯ ಮುಖ್ಯಸ್ಥರ ಮಾತು ಕೇಳಿ ಮೋಹನ್ ತನ್ನ ತಾಯಿ ಮತ್ತೆ ಹೆಂಡತಿಯನ್ನ ಕರೆದುಕೊಂಡು ಒಂದು ಗುಹೆ ಒಳಗಡೆ ಹೊರಟೋಗ್ತಾನೆ. ಆ ಕ್ಷಣನೇ ಅವರು ಅವರ ಮನೆ ಒಳಗಡೆ ಹೊರಟೋಗ್ತಾರೆ. ಮೋಹನ್ ಸೀದಾ ಊರಿನ ಕಡೆ ಹೋಗ್ತಾನೆ ಮತ್ತೆ ಊರಿನ ಎಲ್ಲಾ ಜನರನ್ನು ಒಟ್ಟುಗೂಡಿಸಿ ನಡೆದಿರೋ ಎಲ್ಲಾ ಘಟನೆನೂ ಹೇಳ್ತಾನೆ. ಊರಿನ ಜನರೇ, ನನ್ ಮಾತ್ನ ನಂಬಿ ಆ ಜಮೀನ್ದಾರರಿಗೆ ಗುಲಾಮರಾಗಿರೋದನ್ನ ನಿಲ್ಸಿ. ನಿಮ್ ಜಮೀನ್ ಪತ್ರನ ವಾಪಸ್ ಕೇಳಿ. ನೀವ್ ಹೀಗ್ ಮಾಡಿದ್ ಮರುಕ್ಷಣನೇ ಖಂಡಿತ ಈ ಊರಿಗೆ ಮಳೆ ಬರುತ್ತೆ. ನಾವು ನಿಮ್ ಮೇಲೆ ಹೇಗೆ ನಂಬಿಕೆ ಇಡೋದು ಮೋಹನ್? ದಯವಿಟ್ಟು ನನ್ನ ನಂಬಿ. ದಯವಿಟ್ಟು ಜಮೀನ್ದಾರರ ಹತ್ರ ನಿಮ್ ಜಮೀನ್ ಪತ್ರಗಳನ್ನ ವಾಪಸ್ ಕೇಳಿ. ಮತ್ತೆ ನೀವೆಲ್ರೂ ನನ್ ಜೊತೆ ಬಂದು ಸರ್ಕಾರಕ್ಕೆ ಅವನ್ ವಿರುದ್ಧ ಕೇಸ್ ಫೈಲ್ ಮಾಡೋಣ. ಆಗ ಅಲ್ಲಿದ್ದ ವೃದ್ಧ ಹೇಳ್ತಾನೆ, ನನಗನ್ಸುತ್ತೆ ನಾವೆಲ್ರೂ ಮೋಹನ್ ಮಾತನ್ನ ಕೇಳಲೇಬೇಕು ಅಂತ. ಆಗ ಊರಿನ ಎಲ್ಲಾ ಜನರು ಸೇರ್ಕೊಂಡು ಜಮೀನ್ದಾರರ ಮನೆ ಕಡೆ ಹೋಗ್ತಾರೆ. ಈ ಊರಿನ ಎಲ್ಲಾ ಜನರು ತಮ್ಮ ಜಮೀನ್ ಪತ್ರನ ಈಸ್ಕೊಳ್ಳೋದಕ್ಕೆ ಬಂದಿದ್ದಾರೆ ಜಮೀನ್ದಾರ್ರೆ. ಸೋಲಾರ್ ಪ್ಲಾನೆಟ್ ನಂದು ಅಂತ ಗೊತ್ತಿದ್ರು ಪತ್ರ ಕೇಳೋದಕ್ ಬಂದಿದ್ದೀರಾ ನೀವು? ನಾವ್ ನಿಮ್ಗೆ ನೀರು ಕರೆಂಟ್ ಎಲ್ಲವನ್ನ ಬಂದ್ ಮಾಡ್ಬಿಡ್ತೀನಿ. ಈಗ ನೀವೇನು ಮಾತಾಡದೆ ಅವ್ರಿಗೆ ಪತ್ರನ ವಾಪಸ್ ಕೊಡಿ. ಜಮೀನ್ದಾರ್ ಇಷ್ಟೂ ಜನನ ಒಟ್ಟಿಗೆ ನೋಡಿ ಭಯಪಟ್ಟ. ತಕ್ಷಣ ಎಲ್ಲಾ ಜನರ ಕಾಗದ ಪತ್ರಗಳನ್ನ ವಾಪಸ್ ಕೊಟ್ಟ. ತಕ್ಷಣ ಅಲ್ಲಿಗೆ ಒಂದು ಪೊಲೀಸ್ ಜೀಪ್ ಬಂತು. ಮೋಹನ್ ಇನ್ಸ್ಪೆಕ್ಟರ್ನ ನೋಡ್ಕೊಂಡು ಹೇಳ್ತಾನೆ, ಇನ್ಸ್ಪೆಕ್ಟರ್ ಸರ್, ಈ ಜಮೀನ್ದಾರನ್ನ ಜೈಲ್ಗೆ ಹಾಕಿ. ಅವ್ರ ಜೊತೆ ಈ ಬಲರಾಮನ್ನು ಕೂಡ ಜೈಲ್ಗೆ ಹಾಕಿ. ಪೊಲೀಸರು ಜಮೀನ್ದಾರ್ ಮತ್ತೆ ಬಲರಾಮ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಹಾಗ್ ಮಾಡ್ತಾ ಇದ್ದ ಹಾಗೇನೆ ಮೋಡಗಳು ತುಂಬಿಕೊಂಡು ಗುಡುಗು ಸಿಡಿಲು ಬಂತು. ಹಾಗೆ ಮಳೆ ಬರೋದಕ್ಕೂ ಶುರುವಾಯ್ತು. ಮತ್ತೆ ದೂಪುರ ಶಾಪದಿಂದ ಮುಕ್ತವಾಯ್ತು.